ಕುಂಭರಾಶಿಯವರೇ, ನಾಳೆ ದಿನ ನಿಮ್ಮ ಜೀವನದಲ್ಲಿ ಹೊಸ ಆಶಾಭಾವನೆ, ಆತ್ಮವಿಶ್ವಾಸ, ಬದಲಾವಣೆ ಮತ್ತು ಯಶಸ್ಸಿನ ದಾರಿಯನ್ನು ತೆರೆದಿಡುವ ವಿಶೇಷ ದಿನವಾಗಿರುತ್ತೆ. ಬೆಳಗ್ಗೆ ಎದ್ದ ಕ್ಷಣದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಶಕ್ತಿ ಮತ್ತು ಚೈತನ್ಯ ಕಾಣಿಸಿಕೊಳ್ಳಬಹುದು. ಕೆಲ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ದೂರವಾಗ್ತಾ ಇರುವ ಅನುಭವವಾಗುತ್ತೆ. ನೀವು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ನಿಮ್ಮ ಬುದ್ಧಿವಂತಿಕೆ ಮತ್ತು ಹೊಸ ಆಲೋಚನೆಗಳು ಇಂದು ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ನೀವು ಮಾತನಾಡುವ ಮಾತುಗಳಿಗೆ ಹೆಚ್ಚಿನ ಮೌಲ್ಯ ಸಿಗಬಹುದು. ಆದ್ದರಿಂದ ಸಮಾಧಾನದಿಂದ ಮಾತನಾಡಿ ಮತ್ತು ಅನಗತ್ಯ ವಾದ ವಿವಾದಗಳಿಂದ ದೂರವಿರುವುದು ಒಳಿತು. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಹೊರಹೊಮ್ಮುವ ಸಮಯ ಬಂದಿದೆ. ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಉದ್ಯೋಗಕ್ಕಾಗಿ ಕಾಯ್ತಾ ಇರುವವರಿಗೆ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಹೊಸ ಸಂಪರ್ಕಗಳು ಮತ್ತು ಹೊಸ ಯೋಜನೆಗಳು ಲಾಭ ತರುತ್ತೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮನೆಯವರೊಂದಿಗೆ ಕಳೆದ ಸಮಯ ನಿಮ್ಮ ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುತ್ತೆ. ಪ್ರೀತಿ ಪಾತ್ರರಿಂದ ವಿಶೇಷ ಕಾಳಜಿ ಮತ್ತು ಪ್ರೀತಿ ಸಿಗಬಹುದು. ಕೆಲವರಿಗೆ ಪ್ರೇಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಶಿವನ ಅಥವಾ ಶನಿದೇವರ ಆರಾಧನೆ ನಿಮಗೆ ಶುಭ ಫಲ ನೀಡಬಹುದು. ನಾಳೆ ದಿನದಲ್ಲಿ ನೀಲಿ ಮತ್ತು ನೇರಳೆ ಬಣ್ಣಗಳು ನಿಮಗೆ ಅದೃಷ್ಟ ತರಬಹುದು. ಯಾವುದೇ ಮುಖ್ಯ ಕಾರ್ಯಕ್ಕೆ ಹೊರಡುವ ಮುನ್ನ ದೇವರ ಆಶೀರ್ವಾದ ಪಡೆಯಿರಿ. ಮಧ್ಯಾಹ್ನದ ನಂತರ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇದೆ. ದೂರದ ಬಂಧುಗಳಿಂದ ಕರೆ ಅಥವಾ ಸಂದೇಶ ಬರಬಹುದು. ಕೆಲವರಿಗೆ ಪ್ರಯಾಣದ ಯೋಗವು ಕಾಣಿಸುತ್ತೆ. ಆ ಪ್ರಯಾಣದಿಂದ ಹೊಸ ಅನುಭವ ಮತ್ತು ಲಾಭ ಸಿಗುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸ ಈಗ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಶ್ರಮಕ್ಕೆ ದೇವರ ಕೃಪೆಯಿಂದ ಫಲ ದೊರೆಯುವ ಸಮಯ ಬಂದಿದೆ. ಸಂಜೆ ಸಮಯದಲ್ಲಿ ಕುಟುಂಬದವರೊಂದಿಗೆ ಸಮಯ ಕಳೆಯುತ್ತೀರಾ. ನೀವು ಮಾಡಿದ ಸಹಾಯ ಭವಿಷ್ಯದಲ್ಲಿ ಆಶೀರ್ವಾದವಾಗಿ ಮರಳಿ ಬರಬಹುದು. ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಆಲೋಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವುಗಳೇ ನಿಮ್ಮ ಯಶಸ್ಸಿನ ದಾರಿ ತೋರಿಸಬಹುದು. ಕೆಲಸದ ಒತ್ತಡ ಇದ್ದರೂ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಹನೆಯಿಂದ ಎಲ್ಲವನ್ನ ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿದೆ. ಕೆಲವರಿಗೆ ಹೊಸ ವಾಹನ ಅಥವಾ ಹೊಸ ವಸ್ತು ಖರೀದಿ ಮಾಡುವ ಯೋಗವು ಕಾಣಿಸುತ್ತೆ. ಕಲೆಯ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ನಿಮ್ಮ ನಗುವೆ ಇತರರಿಗೆ ಸಂತೋಷ ಮತ್ತು ಪ್ರೇರಣೆ ನೀಡಬಹುದು. ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆ ಇಟ್ಟುಕೊಂಡ್ರೆ ಎಲ್ಲ ಕೆಲಸಗಳು ಈಡೇರುತ್ತೆ. ನಿಮ್ಮ ಜೀವನದಲ್ಲೀಗ ನಿಧಾನವಾಗಿ ಶುಭ ಸಮಯ ಆರಂಭವಾಗ್ತಾ ಇದೆ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಪ್ರಯತ್ನ ಮುಂದುವರಿಸಿ. ಯಶಸ್ಸು ಖಂಡಿತ ನಿಮ್ಮದೇ ಆಗಲಿದೆ. ಶುಭವಾಗಲಿ.